ಕರ್ನಾಟಕ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಹೈಡ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ವ್ಲಾಗ್ ಕವರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ನಾನು ಲಾಸ್ಟ್ ಟೈಮ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ವ್ಲಾಗ್ ಮಾಡಿದಾಗ ನಿಮಗೆ ಹೇಳಿದ್ದೆ, ಇಲ್ಲಿ ಹತ್ರದಲ್ಲಿದೆ ಹೈಡ್ ಪಾರ್ಕ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ಮಕ್ಕಳೆಲ್ಲನೂ ಆಟಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಅಲ್ಲಿ ಸ್ಪೇಸು. ಆಟಾಡ್ಕೊಳ್ಳೋಕ್ಕೆ ಗ್ರೀನರಿ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಸೊ ಹೋಗೋಣ ಹೈಡ್ ಪಾರ್ಕಿಗೆ. ಸೊ ಈಗ ನಾವು ರಾಯಲ್ ವಿಕ್ಟೋರಿಯಾ ಸ್ಟೇಷನ್ಗೆ ಇದ್ದೀವಿ. ಅಲ್ಲಿಂದ ಕ್ಯಾನಿಂಗ್ಟನ್ಗೆ ಹೋಗಿ ಕ್ಯಾನಿಂಗ್ ಟೌನಲ್ಲಿ ಅಂಡರ್ಗ್ರೌಂಡ್ ಅಂದರೆ ಜೂಬ್ಲಿ ಲೈನ್ ತೊಗೋಬೇಕು. ಅಲ್ಲಿಂದ ಮತ್ತೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕು. ಬನ್ನಿ ಈಗ ಹೈಡ್ ಪಾರ್ಕಿಗೆ ಹೋಗೋಣ. ಮಕ್ಕಳು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಟ್ರೈನ್ ಯಾವಾಗ ಬರುತ್ತೆ ಅಂತೇಳಿ. ಅವ್ರು ಫುಲ್ ಎಕ್ಸೈಟ್ ಆಗಿದ್ದಾರೆ. ಈಗ ನಾವು ಆಗಲೇ ಹೇಳಿದಾಗೆ ನಾವು ಎಲ್ಲರೂ ಹೋದರೆ, ಹೊರಗಡೆ ಎಲ್ಲರೂ ಹೋದರೆ ಎಲ್ಲನೂ ಫ್ರೆಂಡ್ಸ್ ಕಲಿತೆ ಹೋಗ್ತೀವಿ. ಸೊ ದಟ್ ಮಕ್ಕಳು ಎಂಜಾಯ್ ಮಾಡ್ತಾರೆ. ಮೇನ್ ನಾವು ಮಕ್ಕಳ ಮೇಲೆ ಫೋಕಸ್ ಇಟ್ಕೊಂಡೆ ನಾವು ಎಲ್ಲಾದರೂ ಹೊರಗಡೆ ಹೋಗೋದು. ಸೊ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಟ್ರೈನ್ಗೆ. ಕುಶಲ್, ಸಾನಿಧ್ಯ, ಯುವಾಂಚ್, ಅರ್ಜುನ್, ಅನನ್ಯ ಆಲ್ರೆಡಿ ಆ ಕಡೆಯಿಂದ ಬರ್ತಾರೆ. ಅವ್ರು ಕ್ಯಾನಿಂಗ್ ಟೌನಲ್ಲೇ ಡೈರೆಕ್ಟಾಗಿ ಮೀಟ್ ಆಗೋದು ನಾವು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹೊಸ DLR, ಅಂದರೆ ಕಲರ್ ಚೇಂಜ್ ಆಗಿದೆ. ನಿಮ್ಗೆ ಲಾಸ್ಟ್ ಟೈಮ್ ನೋಡಿದಾಗ ರೆಡ್ ಕಲರ್ ಇತ್ತಲ್ವಾ. ಸೊ ಈಗ ಇದು ಹೊಸ ಟ್ರೈನ್ ಬಂದಿದೆ. ಬಟ್ ಇದು ಚೆಕ್ ಮಾಡ್ತಾ ಇದ್ದಾರೆ, ನಾಟ್ ಇನ್ ಸರ್ವಿಸ್. ಇದು ಚೆಕ್ ಮಾಡ್ತಾ ಇದ್ದಾರೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಆ ರೆಡ್ ಟ್ರೈನ್ಸ್ ಎಲ್ಲನೂ ತೆಗೆದುಬಿಟ್ಟು ಇದೇ ಟ್ರೈನ್ ಬರುತ್ತೆ, ಹೊಸ ಟ್ರೈನ್ ಬರುತ್ತೆ. ನಾವೀಗ ಕ್ಯಾನಿಂಗ್ ಟೌನಿಂದ ಜೂಬ್ಲಿ ಲೈನ್ ತೊಗೊಂಡಿವಿ, ಅಂದರೆ ಸ್ಟ್ಯಾನ್ಬರ್ಗ್ ಹೋಗೋ ಟ್ರೈನ್ ತೊಗೊಂಡಿವಿ. ಸೊ ಅಲ್ಲಿಗೂ ಆ ಟ್ರೈನ್ ತೊಗೊಂಡ್ರೆ ನಾವು ಡೈರೆಕ್ಟಾಗಿ ಗ್ರೀನ್ ಪಾರ್ಕಲ್ಲಿ ಇಳ್ಕೋಬೇಕು. ಸೊ ಗ್ರೀನ್ ಪಾರ್ಕ್ ನೀವು ನೋಡಿರ್ತೀರ, ಲಾಸ್ಟ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಗ್ರೀನ್ ಪಾರ್ಕ್ ಅಲ್ಲಿ ಸ್ಟಾಪ್ ಇಳ್ಕೊಂಡು ಅಲ್ಲಿಂದ ಜಸ್ಟ್ ಒಂದು 12 ಮಿನಿಟ್ಸ್ ವಾಕ್ ಹೋದರೆ ನಾವು ಹೈಡ್ ಪಾರ್ಕಿಗೆ ಹೋಗ್ತೀವಿ. 2 ಎಕ್ಸಿಟ್ ಇದೆ, ಒಂದು ಹೈಡ್ ಪಾರ್ಕಿಗೆ ಹೋಗೋದು, ಇನ್ನೊಂದು ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ ಹೋಗೋದು. ಸೊ ನಾವು ಈಗ ಫಸ್ಟ್ ನಾವು ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ಹೈಡ್ ಪಾರ್ಕಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಈಗ ಬಂದಿದ್ದೀವಿ ಆಲ್ಮೋಸ್ಟ್. ಈಗ ಹೊರಗಡೆ ಎಕ್ಸಿಟ್ ಆಗಿ ಗ್ರೀನ್ ಪಾರ್ಕ್ ಹತ್ರ ಹೋಗೋಣ. ನೋಡ್ತಾ ಇದ್ರಲ್ಲ, ಇದೇ ಗ್ರೀನ್ ಪಾರ್ಕ್. ಬಕಿಂಗ್ಹ್ಯಾಮ್ ಪ್ಯಾಲೇಸ್ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಯಾರು ನೋಡಿಲ್ವೋ ನಾನು ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಗ್ರೀನ್ ಪಾರ್ಕ್ ತುಂಬಾ ದೊಡ್ಡ ಪಾರ್ಕು. ಇಲ್ಲಿಂದ ನಾವು ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ ಹೋಗ್ಬಿಟ್ಟು ನೋಡಿಕೊಂಡು ಒಂದ್ಸಲ ನೋಡಿದ್ದೀವಿ ಆಲ್ರೆಡಿ, ಬಟ್ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ಹೈಡ್ ಪಾರ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಈಗ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನೋಡಿಕೊಂಡು ಮುಂದೆ ಹೈಡ್ ಪಾರ್ಕಿಗೆ ಹೋಗೋಣ. ನಾವಿವಾಗ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನೋಡ್ಕೊಂಡ್ಬಿಟ್ಟು ಸೊ ಈಗ ವಾಪಸ್ ಅಂದರೆ ಹೈಡ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಬಕಿಂಗ್ಹ್ಯಾಮ್ ಪ್ಯಾಲೇಸಿಂದ 12 ಮಿನಿಟ್ಸ್ ವಾಕು ಹೈಡ್ ಪಾರ್ಕಿಗೆ. ಈಗ ಹೈಡ್ ಪಾರ್ಕಿಗೆ ಹೋಗಿ ಆಲ್ರೆಡಿ 2 ಗಂಟೆ ಆಗಿದೆ. ನಾವು ಬಿಟ್ಟಿದ್ದೆ ಲೇಟಾಗಿ ಬಿಟ್ಟಿದ್ದೀವಿ, 11:30, ಆಲ್ಮೋಸ್ಟ್ 11:30 12 ಗಂಟೆ ಅಷ್ಟೊತ್ತಿಗೆ ಆಗಿದ್ದು ಬಿಟ್ಟಾಗ. ಸೊ ಈಗ ಹೋಗಿ ಲಂಚ್ ಮುಗಿಸ್ಕೊಂಡು ಹೈಡ್ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಮಕ್ಕಳು ಆಟಾಡ್ತಾರೆ, ಆಡಿಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು. ಬನ್ನಿ ಈಗ ಹೈಡ್ ಪಾರ್ಕಿಗೆ ಹೋಗೋಣ. ಸೊ ಇದು ಆನ್ ದ ವೇ ಹೋಗ್ತಾ, ಹೈಡ್ ಪಾರ್ಕಿಗೆ ಹೋಗ್ತಾ ಆನ್ ದ ವೇ. ಇಲ್ಲಿ ಯಾವಾಗಲೂ ಗಲಾಟೆ ಇರುತ್ತೆ, ಅಂದರೆ ಹತ್ತಿರದಲ್ಲೇ ವೆಸ್ಟ್ ಮಿನಿಸ್ಟರ್ ಇರೋದ್ರಿಂದ ಇಲ್ಲಿ ಯಾವಾಗಲೂ ಗಲಾಟೆ ಇರುತ್ತೆ. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಲ್ಲೇ ಇದೆ, ಮೇಯ್ನಾಗಿ ಪಾರ್ಲಿಮೆಂಟ್ ಸ್ಕ್ವೇರು ಅದೆಲ್ಲ ಹತ್ರ ಇರೋದ್ರಿಂದ ಸೆಕ್ಯೂರಿಟಿಲಿ ತುಂಬಾ ಜಾಸ್ತಿ ಇರುತ್ತೆ. ನಂದು ಲಾಸ್ಟ್ ವ್ಲಾಗ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇದು ಯಾವುದು ಲಂಡನ್ ಐ ವ್ಲಾಗ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲ ಏನು ನೋಡ್ತಾ ಇದ್ರಲ್ಲ, World War II ಏನಾಯಿತು, ಸೊ ಜರ್ಮನಿ ಅಟ್ಯಾಕ್ ಮಾಡ್ತಲ್ವಾ UK ಅಲ್ಲಿ ಹುತಾತ್ಮರಾದಂತಹ ಅವ್ರದ್ದು ಹೆಸರುಗಳೆಲ್ಲನೂ ಇಲ್ಲಿ ಹಾಕಿದ್ದಾರೆ. ಸೊ ಮೆಮೋರಿಯಲ್ ಪ್ಲೇಸ್ ಅಂತ. ಸೊ ಸುತ್ತಮುತ್ತ ಎಲ್ಲನೂ ಬೇರೆ ಬೇರೆ ಕಡೆ ಎಲ್ಲನೂ ಮಾಡಿದ್ದಾರೆ. ಎಲ್ಲೆಲ್ಲ ಅಟ್ಯಾಕ್ ಆಯ್ತಲ್ವ, ಸೊ ಅಲ್ಲೆಲ್ಲನೂ ಡಿವೈಡ್ ಮಾಡಿಕೊಂಡು ಈ ಥರ ಮೆಮೋರಿಯಲ್ಸ್ ಎಲ್ಲ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಕಂಟ್ರೀಸ್ ಹೆಸರುಗಳನ್ನು ಹಾಕಿದ್ದಾರೆ. ಯಾಕೆಂದರೆ ಆವಾಗ ಸೈನಿಕರು ಎಲ್ಲರೂ ಫ್ರಮ್ ಆಲ್ ಓವರ್ ದ ಕಂಟ್ರಿಯಿಂದ ಇದ್ದರು. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲರೂ ಹೆಸರು ಇದೆ. ನಮ್ಮ ಇಂಡಿಯನ್ಸ್ ಹೆಸರು ಕೂಡ ತುಂಬಾ ಇದೆ. ಸೊ ಇಲ್ಲಿ ಸುತ್ತಮುತ್ತ ಇಲ್ಲೆಲ್ಲ ಬಂದರೆ World War II ಅಟ್ಯಾಕ್ ಆಗಿರೋದು ಎಲ್ಲೆಲ್ಲಿ ಪ್ಲೇಸಸ್ಸು ಎಲ್ಲನೂ ನೋಡ್ಬೋದು, ಮೆಮೋರಿಯಲ್ಸ್ ಕೂಡ ನೋಡ್ಬೋದು.
ಹಾಗೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು ಪ್ರೊಟೆಸ್ಟ್ ನಡೀತಾ ಇದೆ. ಸೊ ದೂರದಲ್ಲೆಲ್ಲೋ ಪ್ರೊಟೆಸ್ಟ್ ನಡೀತಾ ಇದೆ. ಇದು ವೆಸ್ಟ್ ಮಿನಿಸ್ಟರ್ ಆಗಿರೋದ್ರಿಂದ ಇಲ್ಲಿ ಪ್ರೊಟೆಸ್ಟ್ಗಳು ಜಾಸ್ತಿನೇ ಆಗುತ್ತೆ. ನಮಗೆ ಬೆಂಗಳೂರಲ್ಲಿ ಟೌನ್ ಹಾಲ್ ಮೇಯ್ನಾಗಿ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರಲ್ವ, ಅದೇ ಥರನೇ ಇಲ್ಲಿ ವೆಸ್ಟ್ ಮಿನಿಸ್ಟರ್ ಹತ್ರನೂ ಪ್ರೊಟೆಸ್ಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಜನಗಳು ಕುತ್ಕೊಂಡು ಬರ್ತಾ ಇದ್ದಾರೆ. ಏನಕ್ಕಂತ ರೀಸನ್ ನೋಡಬೇಕು, ದೂರದಲ್ಲಿದೆ, ಕಾಣಿಸ್ತಾ ಇಲ್ಲ. ಈ ಪ್ರೊಟೆಸ್ಟ್ ಬಂದುಬಿಟ್ಟು ಅನಿಮಲ್ ಕ್ರಿಯಾಲಿಟಿ ಮೇಲೆ. ಸೊ ಮೇಯ್ನಾಗಿ ಅನಿಮಲ್ ಕ್ರಿಯಾಲಿಟಿ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ತಾರಲ್ವ, ಏನಾದರೂ ಪ್ರಯೋಗ ಮಾಡಬೇಕಂದಾಗ ಅದನ್ನು ಬೇಡ, ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಇದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅನಿಮಲ್ಸ್ನೆಲ್ಲ ಫ್ರೀ ಆಗಿಬಿಡಿ, ಅದಕ್ಕೆ ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟು ಈಗ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಕೂಡ ಒನ್ ಆಫ್ ದ ವಾರ್ ಮೆಮೋರಿಯಲ್. ವರ್ಲ್ಡ್ ವಾರ್ 2 ಏನಾಯ್ತಲ್ವ, ಸೊ ಮೆಮೋರಿಯಲ್ ನೋಡ್ತಾ ಇರ್ಬೋದು. ಇದನ್ನೆಲ್ಲ ಮಾಡಿದ್ದಾರೆ, ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ, ಹೆಸರುಗಳೆಲ್ಲನೂ ಬರೆದಿದ್ದಾರೆ. ಆ್ಯಕ್ಚುಲಿ ಇದ್ರ ಮೇಲೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ. ಸೊ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಈ ಸುತ್ತಮುತ್ತ ಏರಿಯಾದಲ್ಲೇ ಆಗಿರೋದ್ರಿಂದ ಎಲ್ಲ ಕಡೆನೂ ನೀಟಾಗಿ ಮಾಡಿದ್ದಾರೆ. ಈಗ ನಾವು ಅಲ್ಲಿಂದ ಹೈಡ್ ಪಾರ್ಕ್ ಕಡೆ ಹೊರಟಿದ್ದೀವಿ. ಆಗಲೇ ಹೇಳಿದಾಗೆ ಲಂಚ್ ಟೈಮ್ ಆಗಿತ್ತು ನಾವು ಬರೋಷ್ಟೊತ್ತಿಗೆ. ಹಾಗಾಗಿ ಇವಾಗ ಎಲ್ಲರೂ ಕುತ್ಕೊಂಡು ಲಂಚ್ ಮಾಡ್ತಾಯಿದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಮನೆಯಿಂದನೇ ಎಲ್ಲನೂ ಲಂಚ್ ತೊಗೊಂಡು ಬಂದಿದ್ದೀವಿ ಎಲ್ಲರೂ. ಲೆಮನ್ ರೈಸು, ಪುಳಿಯೋಗರೆ ಮತ್ತು ಪುದೀನ ಪಲಾವ್, ಹಾಗೆ ನಾನು ದಾಲ್ ಕಿಚಡಿ ಮಾಡಿದ್ದೆ. ಸೊ ಎಲ್ಲ ಫಸ್ಟ್ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಾವು ತೊಗೊಂಡ್ವಿ. ಸೊ ನಾವೆಲ್ಲೂ ಹೊರಗಡೆ ಹೋದ್ರೂ ನಾವು ಮನೆಯಿಂದನೇ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಆಗಿರ್ಬೋದು ಎಲ್ಲನೂ ಮನೆಯಿಂದನೇ ಮಾಡ್ಕೊಂಡು ಹೋಗ್ತೀವಿ. ಸೊ ದಟ್ ನಮಗೂ ಅನುಕೂಲ ಆಗುತ್ತೆ ತಿನ್ನೋದಕ್ಕೆ. ಹೊರಗಡೆ ಏನು ಚೆನ್ನಾಗಿ ಸಿಗೋದಿಲ್ಲ ಇಲ್ಲಿ. ಅದೇ ಪಿಜ್ಜಾ ಬರ್ಗರ್ ಅಷ್ಟೇ ಸಿಗೋದು ಹೊರಗಡೆ, ನಮ್ಮ ಇಂಡಿಯನ್ ಫುಡ್ ಅಷ್ಟು ಸಿಗೋದಿಲ್ಲ, ಚೆನ್ನಾಗಿ ಸಿಗೋದಿಲ್ಲ. ಸೊ ಈಗ ಲಂಚ್ ಮುಗಿಸ್ಕೊಂಡ್ಬಿಟ್ಟು ನಾವು ಆ ಕಡೆ ಆಟಾಡೋಕ್ಕೆ ಚೆನ್ನಾಗಿದ್ದೇವೆ, ಅಂದರೆ ಸ್ಪೇಸ್ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ಮಕ್ಕಳು ಆಡ್ಕೊತಾರೆ, ಹಾಗೂ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಾದ ತಕ್ಷಣ ಬೋಟಿಂಗ್ ಇದೆ, ಮುಗಿಸ್ಕೊಂಡು ಬೋಟಿಂಗ್ ಹೋಗೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀರು ಕಾಣಿಸ್ತಾ ಇದೆಯಲ್ವ, ಇಲ್ಲೇ ಬೋಟಿಂಗ್ ಇರೋದು. ಇದು ಮುಗಿಸ್ಕೊಂಡು ಆಟ ಆಡಿಕೊಂಡು ಆಮೇಲೆ ಬೋಟಿಂಗ್ ಹೋಗೋದು. ಈ ಹೈಡ್ ಪಾರ್ಕ್ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ರಾಯಲ್ ಪಾರ್ಕ್ಸ್ ಅಂತಲೂ ಕರೀತಾರೆ. ಸೊ ಇರ್ತಕ್ಕಂಥ ಪಾರ್ಕ್ಗಳಲ್ಲಿ ಕೆಲವೊಂದು ರಾಯಲ್ ಪಾರ್ಕ್ಸ್ ಇರ್ತವೆ, ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದು ಲಾರ್ಜೆಸ್ಟ್ ಪಾರ್ಕ್, ರಾಯಲ್ ಪಾರ್ಕ್ಸಲ್ಲಿ ಇದು ಹೈಡ್ ಪಾರ್ಕ್ ಅನ್ನೋದು ಲಾರ್ಜೆಸ್ಟ್ ಪಾರ್ಕ್. ಇದು ಟೋಟಲ್ 350 ಎಕರ್ಸ್ ಇದೆ, ಅಂದರೆ 140 ಹೆಕ್ಟೇರ್ ಬರುತ್ತೆ. ಸೊ ಇದು ಗ್ರೇಡ್ 1 ಲಿಸ್ಟೆಡ್ ಅರ್ಬನ್ ಪಾರ್ಕ್ ಅಂತ ಕರೀತಾರೆ ಅಂತ ಇದನ್ನು. ಈ ಪಾರ್ಕ್ನ ಎಸ್ಟಾಬ್ಲಿಷ್ ಮಾಡಿದ್ದು ಹೆನ್ರಿ 8 ಅಂತ. ಅವ್ರು ಬಂದ್ಬಿಟ್ಟು 1536 ವೆಸ್ಟ್ ಮಿನಿಸ್ಟರ್ ಅಬ್ಬೆಯವರಿಂದ ಈ ಲ್ಯಾಂಡ್ ತೊಗೊಂಡ್ಬಿಟ್ಟು ಹಂಟಿಂಗ್ ಗ್ರೌಂಡಾಗಿ ಯೂಸ್ ಮಾಡಿಕೊಂಡ್ರು. ಸೊ ಯೂಶ್ವಲಿ ಕಿಂಗ್ಸ್ ಎಲ್ಲರೂ ಹಂಟ್ ಮಾಡ್ತಾರಲ್ವ, ಸೊ ಆ ಹಂಟಿಂಗಿಗೆ ಪ್ಲೇಸ್ ತೊಗೊಂಡು ಅದನ್ನು ಪಾರ್ಕ್ ಮಾಡಿಕೊಂಡ್ರು. ಆ್ಯಂಡ್ ಪಬ್ಲಿಕ್ಕಿಗೆ 1637 ಓಪನ್ ಮಾಡಿದ್ದು ಇದನ್ನು. ಈಗ ಮಕ್ಕಳು ಆಲ್ರೆಡಿ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ.
ಫುಲ್ ಮನೆಯಿಂದ ತೊಗೊಂಡು ಬಂದಿತ್ತು ಬ್ಯಾಟ್ ಬಾಲ್ ಎಲ್ಲನೂ. ಆ ಕಡೆ ಸನ್ನಿಧಿ ಅನನ್ಯ ಇಬ್ಬರು ಆಡ್ಕೊತಾ ಇದ್ದಾರೆ, ಈ ಕಡೆ ಈ ಚೋಟು ಗ್ಯಾಂಗ್ ಎಲ್ಲ ಆಡ್ತಾ ಇದೆ. ಜೊತೆಗೆ ನಮ್ಮ ಯಜಮಾನ್ರು ಮತ್ತು ಅಜಯ್ ಅವರು ಸೇರ್ಕೊಂಡಿದ್ದಾರೆ. ಸೊ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಎಲ್ರಿಗೂ, ಹಾಗಾಗಿ ಆಡ್ತಾ ಇದ್ದಾರೆ. ಈಗ ಸಂಜೆ 5 ಗಂಟೆ ಆಗಿದೆ. ಸೊ ಫೈನಲಿ ಮಕ್ಕಳೆಲ್ಲ ಆಡ್ಕೊಂಡಿದ್ರಾಯ್ತು, ನಾವು ಆಡ್ಕೊಂಡಿದ್ದೀವಿ. ಈಗ ಬೋಟಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಯಾಕಂದರೆ ಇದು 8 o'clock ಕ್ಲೋಸ್ ಅನಿಸುತ್ತೆ. ಸೊ ಅಷ್ಟೊತ್ತಿಗೆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಕ್ಯೂ ಇರುತ್ತೆ ವೀಕೆಂಡ್ ಆಗಿರೋದ್ರಿಂದ. ಇಲ್ಲೇನು ನೋಡ್ತಾ ಇದ್ರಲ್ಲ ನೀವು, ರೈಟ್ ಸೈಡು ಚೇರ್ಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ ನೋಡಿ, ಅದೆಲ್ಲ ನಾವು ಲಾಸ್ಟ್ ಟೈಮ್ 2023 ಮತ್ತೆ ಬಂದಾಗ ಕರ್ಕೊಂಡು ಹೋಗಿದ್ವಿ. ನಾವು ಇದೇ ಹೈಡ್ ಪಾರ್ಕಿಗೆ ಬಂದಿದ್ವಿ. ಸೊ ಬಂದಾಗ ಸುಮ್ಮನೆ ನೋಡೋಣ ಅಂಥೇಳಿ ಕೂತ್ಕೊಳಕ್ಕಂತ ಹೋಗ್ತಾಯಿದ್ರು ನಮ್ಮತ್ತೆ. ನಾವು ಫ್ರೀ ಅಂದ್ಕೊಂಡಿದ್ವಿ, ಹೋಗ್ಲಿ ಬಿಡು ಕೂತ್ಕೊಳ್ಳೋಣ ಸ್ವಲ್ಪ ಆರಾಮಾಗಿ ಅಂತಂದರೆ. ಸರಿ ಕೂತ್ಕೊಳಕ್ಕಂತ ಹೋದಾಗ ಅವ್ರು ಬಂದುಬಿಟ್ಟು ನಿಮಗೆ ಯಾವ ಚೇರ್ ಬೇಕು, ಯಾವ ಕಲರ್ ಬೇಕು ಅಂತ ಕೇಳಿದರು. ಓಹೋ, ನಾವು ಕಲರೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕೇಳಿದ್ರೆ 1 hourಗೆ 2 pounds 3 pounds ಅಂತ ಹೇಳಿದರು. ಏನು ಬೇಡ ನೀನೇ ಇಟ್ಕೊಳ್ಳಪ್ಪ ಅಂಥೇಳಿ ನಾವು ಹೊರಗಡೆ ಬಂದ್ವಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಲಂಡನಲ್ಲಿ ಅಂದರೆ UK ಎಲ್ಲ ಕಡೆನೂ ಎಲ್ಲೆಲ್ಲಿ ನೀರಿರುತ್ತೋ ಅಲ್ಲಲ್ಲಿ ಈ ಗೂಸುಗಳಿರ್ತವೆ. ಇದೆ ಗೂಸಾಗಲಿ ಡಕ್ ಆಗಲಿ, ಆಮೇಲೆ ದೊಡ್ಡ ದೊಡ್ಡ ಹಂಸಗಳೆಲ್ಲ ಇರುತ್ತೆ ಇಲ್ಲಿ. ಇದೆಲ್ಲನೂ ಬೇಕಂತ ಬಿಡ್ತಾರೆ, ಇಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಬಿಡ್ತಾರೆ. ಇವ್ರ ಫ್ಯಾಮಿಲಿಯವರು, ರಾಯಲ್ ಫ್ಯಾಮಿಲಿಯವ್ರು ಕೊಂಡ್ಕೊಂಡ್ಬಿಟ್ಟು ಅದೇ ಇವರೆಲ್ಲ ಮೇಂಟೈನ್ ಮಾಡೋದು. ಸೊ ಇದನ್ನೆಲ್ಲ ಇವರು ಬಿಡ್ತಾರೆ, ಅಂದರೆ ಇಲ್ಲೇ ಬಿಡ್ತಾರೆ ನೀರಲ್ಲಿ.
ಅದಲ್ಲದೆ ಎವ್ರಿ ಇಯರ್ ಇದ್ರದ್ದು ಕೌಂಟಿಂಗ್ ಇರುತ್ತಂತೆ. ಈ ಪಾರ್ಕಲ್ಲಿ ಇಷ್ಟು ಬಿಟ್ಟಿದ್ವಿ, ಈ ಪಾರ್ಕಲ್ಲಿ ಇಷ್ಟು ಬಿಟ್ಟಿದ್ವಿ, ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾರಂತೆ. ಏನಾಗಿದೆ ಅಂದರೆ ರೀಸೆಂಟಾಗಿ ಇಲ್ಲಿ ಲಂಡನ್ನಲ್ಲೇ ಲಾಸ್ಟ್ ವೀಕು ಯಾರೊಬ್ಬರು ಈ ಗೂಸು ಅಥವಾ ಡಕ್ಕನ್ನು ಪಾರ್ಕಲ್ಲಿ ಹಿಂಗೆ ವಾಕಿಂಗ್ ಬಂದಾಗ ಹೊತ್ಕೊಂಡು ಬಂದುಬಿಟ್ಟಿದ್ದಾರಂತೆ. ಹೊತ್ಕೊಂಡು ಬಂದು ಅದನ್ನೆಲ್ಲ ಸಾಯಿಸ್ಬಿಟ್ಟು ನೀಟಾಗೆಲ್ಲ ಚಿಕನ್ ಅಂತ ಸುಳ್ಳು ಹೇಳಿಬಿಟ್ಟು ಮನೇಲಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಯಾರೋ ನೋಡಿದವ್ರು ಬಂದುಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಮನೆಗೆ ಬಂದು ರೇಡೆಲ್ಲ ಆಯಿತು, ದೊಡ್ಡ ಗಲಾಟೆ ಆಯಿತು. ಹಾಗಾಗಿ ಅದೊಂದಿದೆ. ಈಗ ನಾವಿಲ್ಲಿ ಬಂದಿದ್ದೀವಿ, ಟಿಕೆಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಿಂಗಲ್ ಆದರೂ ತೊಗೋಬೋದು ಅಥವಾ ಫ್ಯಾಮಿಲಿ ಆದರೂ ತೊಗೋಬೋದು. ನಮ್ಮ ಥರ ಫ್ಯಾಮಿಲಿ ಬಂದರೆ ಫ್ಯಾಮಿಲಿ ಟಿಕೆಟ್ಸ್ ಬೇರೆ ಇರುತ್ತೆ, ಸೊ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ ಸಿಂಗಲಾಗಿ ತೊಗೊತೀವಿ ಅಂತಂದರೆ ಸಿಂಗಲಾಗೂ ತೊಗೋಬೋದು. ಈಗ ನಾವು ಸದ್ಯಕ್ಕೆ 2 ಫ್ಯಾಮಿಲಿ ತೊಗೊಂಡಿದ್ದೀವಿ. ಮತ್ತು ವಾಣಿಯವ್ರು ಮೂವರು ಇರೋದ್ರಿಂದ ಅವ್ರು ಸಿಂಗಲ್ ತೊಗೊಂಡಿದ್ದಾರೆ. ಸೊ ಕಿಡ್ಸಿಗೆ ಒಂದು ರೇಟ್ ಇರುತ್ತೆ ಮತ್ತು ಅಡಲ್ಟ್ಸಿಗೆ ಬೇರೆ ರೇಟ್ ಇರುತ್ತೆ. ಇದೆಲ್ಲ ಹಾಕಕ್ಕೆ ಮಕ್ಕಳಿಗೆ ಕೊಡ್ತಾರೆ. ಅಂಡರ್ 16 ಇಯರ್ಸ್ ಒಳಗಡೆ ಇರೋರ್ವರೆಗೂ ಹಾಕ್ಕೋಬೇಕು ಇದನ್ನು. ಬನ್ನಿ ಈಗ ಪೆಡಲ್ ಬೋಟಿಂಗ್ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಪೆಡ್ಲಿಂಗ್ ಬೋಟಲ್ಲಿ ಕುತ್ಕೊಂಡಿದ್ದೀವಿ, ಪೆಡಲ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಪೆಡಲ್ ಮಾಡ್ತಾ ಇದ್ದೀವಿ. ಸೊ ಗುನ್ನು ಅಲ್ಲಿ ಕುತ್ಕೊಂಡಿದ್ದಾಳೆ. ಸೊ ಗುನ್ನು ಇಲ್ಲಿ ಮುಂದೆಗಡೆ ಕುತ್ಕೊಂಡಿದ್ದಾಳೆ. ಇದು ಫ್ಯಾಮಿಲಿ ಬೋಟ್ ಆ್ಯಕ್ಚುಲಿ. 2 ಅಡಲ್ಟ್ಸು 3 ಕಿಡ್ಸು ಇರ್ಬೋದಂತೆ. ಸನ್ನಿಧಿ ಅವ್ರ ಫ್ರೆಂಡ್ ಜೊತೆಗೆ ಹೋಗಿದ್ದಾಳೆ. ಹಾಯ್ ಗುನ್ನು. ಹರಿ. ಹಾಯ್. ಬೋಟಿಂಗ್ ಆಫ್ಟರ್ ವೆರಿ ಲಾಂಗ್ ಟೈಮ್. ನಾವು 2012 ಬೋಟಿಂಗ್ ಮಾಡಿದ್ದೆ ಲಾಸ್ಟು. ಸೊ ಅಲ್ಲಿ ಸನ್ನಿಧಿ, ಅನನ್ಯ, ಸುನೀತಾ, ಅರ್ಜುನ್ ಅವರಿದ್ದಾರೆ. ನೋಡಿ ಖಾಲಿ ಬೋಟ್ಸ್ ಹೋಗ್ತಾ ಇದೆ. ಅದ್ರ ಮೇಲ್ಗಡೆ ಸೀಗಲ್ಸ್ ಆರಾಮಾಗಿ ಕುತ್ಕೊಂಡಿದ್ದಾವೆ.来，举起你的双手，然后跟我一起跳。来，3、4，1、2、3、4，2、2、3、4，5、2、3、4，6、2、3、4，再来。哎，再来。好，前后左右，举起双手，1、2、3、4，前后左右，举起双手。来吧，最后一次，3、4，前后左右，举起双手。
ಸೊ ನಮ್ಮ 1 ಅವರ್ ಬೋಟಿಂಗ್ ಎಲ್ಲ ಮುಗೀತು. ತುಂಬ ಚೆನ್ನಾಗಿತ್ತು ಬೋಟಿಂಗ್, ಮಸ್ತ್ ಎಂಜಾಯ್ ಮಾಡಿದ್ವಿ. ಜೊತೆಗೆ ಕಾಲು ನೋವು ಕೂಡ ಬಂತು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದು ಫ್ಲವರ್ಸು. ಇನ್ನು ಆ ಕಡೆ ಹೋದರೆ ತುಂಬ ಚೆನ್ನಾಗಿದೆ. ಬಟ್ ನಮಗೆ ಲೈಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ನಾವು ಜಾಸ್ತಿ ಇದು ಮಾಡ್ತಾ ಇಲ್ಲ. ಫ್ಲವರ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೇಂಟ್ ಜೇಮ್ಸ್ ಪಾರ್ಕಲ್ಲಿ ಇನ್ನೂ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ಸೇಂಟ್ ಜೇಮ್ಸ್ ಪಾರ್ಕ್ ಆಗಿರ್ಬೋದು, ಇನ್ನೊಂದು ಕ್ವೀನ್ಸ್ ಪಾರ್ಕ್ ಅಂತಿದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಪಾರ್ಕ್ಗಳಲ್ಲಿ ಅಳಿಲು ತುಂಬಾ ಇರುತ್ತೆ. ಸೊ ನಮ್ಮ ಕಡೆ ಥರ ಭಯ ಬೀಳಲ್ಲ, ಅಳಿಲ್ಗಳು ಆರಾಮಾಗಿ ಬರುತ್ತೆ. ನಾವೇನಾದ್ರು ತಿನ್ನೋಕ್ಕೆ ತೊಗೊಂಡೋಗಿ ಕೊಟ್ಟರೆ ಆರಾಮಾಗಿ ಇಸ್ಕೊಂಡು ತಿನ್ನತ್ತೆ. ಮನುಷ್ಯರ ಹತ್ರ ಆರಾಮಾಗಿ ಕೈ ಮೇಲೆಲ್ಲ ಬರುತ್ತೆ. ಈಗ ಆಲ್ರೆಡಿ ಟೈಮ್ ಆಯಿತು, ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಕತ್ಲಾಗ್ತಾ ಇದೆ. ವಾಪಸ್ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ಮತ್ತೆ ಡಿನ್ನರ್ ಮಾಡಿಕೊಂಡು ತಿಂದು ಮತ್ತೆ ಮಲ್ಕೋಬೇಕು. ಸೊ ಇದಿಷ್ಟು ನಮ್ಮ ಹೈಡ್ ಪಾರ್ಕ್ ಕತೆ ಆಗಿತ್ತು. ಬೆಳಗ್ಗೆ ಬಿಟ್ಟಿದ್ದೆ, ನಾವು ಲೇಟಾಗಿ ಬಿಟ್ಟಿರೋದ್ರಿಂದ ಸ್ವಲ್ಪ ಆಲ್ಮೋಸ್ಟ್ ಒಂದು 6 ಅವರ್ಸ್ ಎಂಜಾಯ್ ಮಾಡಿದ್ದೀವಿ. ಸೊ ಈಗ ಮತ್ತೆ ವಾಪಸ್ ನಾವು ಗ್ರೀನ್ ಪಾರ್ಕ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕ್ಯಾನಿಂಗ್ ಟೌನ್ಗೆ. ನೈಟ್ ವ್ಯೂ ಕೂಡ ಸಖತ್ತಾಗಿರುತ್ತೆ ಸಿಟಿದು. ಈ ಏರಿಯಾನ ವೆಸ್ಟ್ ಮಿನಿಸ್ಟರ್ ಅಂತಾರೆ. ಸಖತ್ತಾಗಿದೆ ಪ್ಲೇಸು. ಯಾಕಂತಂದರೆ ಇಲ್ಲಿ ಮೇಯ್ನ್ ಆಗಿರೋದೇ ಇದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಇದೆ, ಡೌನಿಂಗ್ ಸ್ಟ್ರೀಟ್ ಅಂತಾರೆ ಅದು ಇರೋದು. ಅದನ್ನು ಇನ್ನೊಂದಿನ ನಾನು ವ್ಲಾಗ್ ಕವರ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ರಿಷಿ ಸುನಕ್ ಅವ್ರು ಇದ್ದಾಗೇ ನಾನು ಕವರ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಅವಾಗ ಆಗಲಿಲ್ಲ. ಸೊ ಈಗ ನೆಕ್ಸ್ಟ್ ಇನ್ನೊಂದ್ಸತಿ ಹೋಗಿ ನಾನು ವೆಸ್ಟ್ ಮಿನಿಸ್ಟರ್ ಕಂಪ್ಲೀಟ್ ಈ ಕಡೆ ಸೈಡು ನಾವು ಬಿಗ್ ಬೆನ್ವರೆಗೂ ಹೋಗಿದ್ವಲ್ಲ. ಸೊ ಬಿಗ್ ಬೆನ್ನಿಂದ ಒಂಚೂರು ಮುಂದೆ ಬಂದುಬಿಟ್ರೆ ನಮಗೆ ಪಾರ್ಲಿಮೆಂಟ್ ಆಫೀಸ್ ಸಿಗುತ್ತೆ, ಆಮೇಲೆ ಪಾರ್ಲಿಮೆಂಟ್ ಸ್ಕ್ವೇರ್ ಸಿಗುತ್ತೆ. ಸೊ ವೆಸ್ಟ್ ಮಿನಿಸ್ಟರ್ ಬೇ ಅದೆಲ್ಲ ಕವರ್ ಮಾಡ್ಕೊಂಡು ಬರ್ತೀನಿ. ಈಗ ಮನೆಗೆ ಹೋಗೋಂಥ ಸಮಯ ಆಗಿದೆ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.